ಹಲೋ ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಾ ಇರೋದು ಇವಾಗ ಟೊಮೆಟೊ ಬೇಳೆ ಸಾರು. ಸಿಂಪಲ್ಲಾಗಿ ಮಾಡ್ಬೋದು. ಒಂದು ಪಾತ್ರೆಗೆ 2 ಸ್ಪೂನ್ ಆಯಿಲ್ ಹಾಕಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಟೊಮೆಟೊ, ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೋಬೇಕು. ಜೀರಿಗೆ, ಮಸಾಲೆ ಪೌಡ್ರು, ಸಾಂಬಾರು ಪೌಡ್ರು ಮತ್ತು ಸಾಸಿವೆ, ಅರಿಶಿನ ಇಷ್ಟೊಂದು ಐಟಮ್ಸನ್ನು ತಗೋಬೇಕು. ಫಸ್ಟು ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಎರಡು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಹುಳಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಬೇಕು. 2 ಸ್ಪೂನ್ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಸ್ಮ್ಯಾಚ್ ಮಾಡಿಕೊಂಡು, ಬೇಳೆ ಮತ್ತು ಟೊಮೆಟೊ ಸ್ಮ್ಯಾಚ್ ಮಾಡಿಕೊಂಡು, ಈಗ ನಾವು ಒಗ್ಗರಣೆ ಹಾಕಿದ್ದೀವಲ್ಲ ಸಾಂಬಾರಿಗೆ, ಅದಕ್ಕೆ ಇದನ್ನು ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಟೊಮೆಟೊ ಬೇಳೆ ಕುಕ್ಕರಲ್ಲಿ ರೆಡಿ ಇದ್ದರೆ 2 ಮಿನಿಟ್ಸಲ್ಲಿ ಸಾಂಬಾರು ಮಾಡ್ಬೋದು. ನೋಡಿ, ಚೆನ್ನಾಗಿ ಕಾಣ್ತಾ ಇದೆಯಾ? ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದಿ ಬರೋ ಮಟ್ಟ ಬಿಡಬೇಕು. ಕುದಿ ಬಂದಿದ್ದ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. 2 ಮಿನಿಟಲ್ಲಿ ಮಾಡ್ಬೋದು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ನೋಡಿ, ಸಾಂಬಾರು ರೆಡಿಯಾಗಿದೆ. ಚೆನ್ನಾಗಿ ಕುದಿಸ್ಬೇಕು 1 ಮಿನಿಟು. ಆಮೇಲೆ ರೈಸ್ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.